Watch full episodes on Jio Hotstar. ಕೆಳಗಡೆ ಕಾರ್ ಹೋಗ್ತಾ ಇದೆ. ನನ್ಗನ್ಸುತ್ತೆ ಅವ್ರು ಅದ್ರಲ್ಲೇ ಇದ್ದಾರೆ ಅಂತ. ಆ ಕಡೆ ಈ ಕಡೆ ಏನು ಕಾಣಿಸ್ತಾ ಇಲ್ಲ ಕಣೋ. ನಾನು ನೋಡ್ಬೇಕಣೋ, ನಾನು ನೋಡ್ಲೇಬೇಕು. ಅಯ್ಯೋ ನನ್ನ ಕಡೆಯ ಸ್ಟೇರಿಂಗ್ ಹೆಡ್ ಕಡೆ ಬಂದು ಇಲ್ಲ, ನಾನು ನೋಡ್ಬೇಕಣ. ನಾನು ಅಯ್ಯ ಬಿಟ್ಟು ಏನ್ ಮಾಡ್ತಿದ್ಯಾ ನೀನು? ದೇವ್ರೆ, ಅಯ್ಯಯ್ಯೋ ನಟ್ಟಿಗೆ ಬೇಡ ಬೇಗ ಬಿಟ್ಟಿದ್ದಾರೆ ಎಲ್ಲರೂ. ಅಮ್ಮಮ್ಮ, ಅಯ್ಯಯ್ಯ ಮೋಟು, ಅಯ್ಯ ಸ್ಟೇರಿಂಗ್ ಹೆಡ್ ಕಡೆ ಎಲ್ಲ ನೋಡ್ತಾರೆ. ಏನಯ್ಯ ಮಾಡೋದು? ಜೀವ ಹೋಗ್ತಾ ಇದೆಯಲ್ಲ ನಮ್ಮದು. ಮೋಟು ಕಂಟ್ರೋಲ್ ಮಾಡಯ್ಯ. ನಿಜ ಹಾಕ್ಬಿಡಿ. ಅಯ್ಯ ಮೋಟು ನೋಡ, ನಿನ್ನಿಂದ ಕಾರು ದೂರ ಹೊಟ್ಟೋಗ್ಬಿಡ್ತು ಕಣ. ಈಗ ಕಾರ್ ಬೇರೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನಾವು ಬೈ ರೋಡ್ ಯೂಸ್ ಮಾಡ್ಬೇಕಾಗುತ್ತೆ ಕಣ. ಬಾರೋ ನನ್ನ ಫೋಟೋನ ಇಲ್ಲಿ ತೆಗಿಯೋ ಬಾ. ಕೆಳಗಿನ ಸಿಗ್ನಲ್ ತೋರಿಸ್ತಾ ಇದೆ ಕಣ್ರಯ್ಯ. ಅವ್ರು ಇಲ್ಲೇ ಎಲ್ಲೋ ಇದ್ದಾನೆ ಅನ್ಸುತ್ತೆ. ಮೋಟು ಎಲ್ಲ ಕಡೆನೂ ಸರಿಯಾಗಿ ನೋಡು. ಬಾಬಾ ಎಲ್ಲೋದ? ನೀನು ವ್ಯಾಪಾರ ಮಾಡ್ಕೊಂಡ್ಬಿಟ್ಟೇನಾ? ವೆರಿ ಗುಡ್. ಓಯ್ ಏನಪ್ಪ ಇದು ಗಲಾಟೆ? ಓಯ್ ಪೊಲೀಸ್ನ ಕರೀರಿ, ಬಾರೇ ಇಲ್ಲಿಂದ ಹೋಗೋಣ. ಓಡಿ ಓಡಿ ಓಡಿ. ಅವನ ಹತ್ರ ಗನ್ ತಗೊಳ್ಳಿ ಬೇಗ. ಮೋಟೋರಿ ಅಯ್ಯೋ, ಅರೆ ವಾವ್, ಏನ್ ಕೋಇನ್ಸಿಡೆನ್ಸ್ ಅಲ್ವಾ? ನಾನು ಇಲ್ಲೇ, ನೀವು ಇಲ್ಲೇ. ಕಂಗ್ರಾಚುಲೇಷನ್ಸ್, ನೀವು ಇಷ್ಟು ದೊಡ್ಡ ಅಪರಾಧಿನ ಹಿಡ್ಕೊಂಡಿದ್ದೀರಾ. ಪ್ಲೀಸ್ ನೀವೆಲ್ಲ ಹೀಗೆ ನಿಂತ್ಕೊಳ್ಳಿ. ಒಂದೇ ಒಂದು ಫೋಟೋ ತೆಗಿಯಕ್ ಬಿಡಿ. ಒಂದೇ ಒಂದು. ಹೀಗೆ, ಹೀಗೆ, ಇನ್ನೊಂದು, ಮತ್ತೆ ಇನ್ನೊಂದು ಹೀಗೆ. ಇನ್ನೇನು ಹಾಗೆ ಹೋಯ್ತು. ಒಂದೇ. ಬಾಯ್ ಬಾಯ್ ಕುತುಬ್ ಮಿನಾರ್. ನಿನ್ನ ಮಿಸ್ ಮಾಡ್ಕೋತೀವಿ ಗಿಟಾರ್ ಬಾರಿಸ್ತಾ. ಇಲ್ಲ ಇಲ್ಲ, ನಿಲ್ಲು ನಿಲ್ಲು. ನೀನು ನಮ್ಮ ದೇಶದ ಮ್ಯಾನ್ಯುಮೆಂಟ್ ಈ ರೀತಿ ಹಾಳು ಮಾಡಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ಅರೆ ಯಾರಾದ್ರೂ ನಿಲ್ಸಿ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲೇ ನಡೀತಾ ಇದೆ. ಈ ಕುತುಬ್ ಮಿನಾರ್ಗೆ ಇಲ್ಲಿ ಏನಾಗ್ತಾ ಇದೆ? ಯಾರಾದ್ರೂ ಪೊಲೀಸ್ನ ಕರೀರಪ್ಪ. ಇಲ್ಲ ಇಲ್ಲ ಇಲ್ಲ, ನಾನು ಖಂಡಿತ ಬಿಡೋದಿಲ್ಲ. ಮೋಟು ಹುಷಾರು ಕಣ. ಹ್ಯಾಂಡ್ಸ್ ಅಪ್. ನನಗೆ ಒಂದು ವಿಷಯ ಅರ್ಥ ಆಗಿಲ್ಲ. ನೀವು ನನ್ನ ಫಾಲೋ ಮಾಡ್ಕೊಂಡು ಇಲ್ಲಿ ತನಕ ಹೇಗ್ ಬಂದ್ರಿ? ಗಿಟಾರ್ ನುಡ್ಸ್ಕೊಂಡ? ಅರೆ ನಾವು ಗಿಟಾರ್ ನುಡ್ಸ್ಕೊಂಡು ಬಂದಿಲ್ಲ. ನಮ್ ಡಾಕ್ಟರ್ ಜಟ್ಕಾ ಹತ್ರ ಒಂದು ಗ್ಯಾಜೆಟ್ ಇದೆಯಲ್ಲ, ಅದರಲ್ಲಿ ನೀನ್ ಎಲ್ಲಿದ್ಯಾ ಅಂತ ನಾವು ಟ್ರ್ಯಾಕ್ ಮಾಡಬಹುದು. ಅವರು ತುಂಬಾ ದೊಡ್ಡ ಸೈಂಟಿಸ್ಟ್. ಆಹಾ, ಸ್ವಲ್ಪ ನನಗೂ ತೋರಿಸಿ ಆ ಗ್ಯಾಜೆಟ್ ನ. ಆಹಾ, ಅರೆ ಯಾಕಿಲ್ಲ, ಇಲ್ಲಿದೆ ನೋಡಿ, ತಗೊಳ್ಳಿ. ವಾ, ತುಂಬಾ ಚೆನ್ನಾಗಿದೆ. ಇನ್ನೊಂದ್ಸತಿ ನನ್ನ ಫಾಲೋ ಮಾಡ್ಕೊಂಡ್ ಬಂದ್ರಿ ಅಂದ್ರೆ ಎಂತ ಮಾನ್ಯುಮೆಂಟ್ ನ ಹಾಳು ಮಾಡ್ತೀನಿ ಅಂದ್ರೆ ಅದನ್ನ ಮತ್ತೆ ಕಣ್ಣಾರೆ ನೋಡಕ್ ಆಗ್ಬಾರ್ದು. ಅದನ್ನ ನೋಡಕ್ ಬರೋ ಜನರನ್ನು ಕೂಡ ನಾನೇ ಮಾಯ ಮಾಡ್ಬಿಡ್ತೀನಿ. ಅಯ್ಯೋ ಬಾ. ಮೋಟೋರಿ, ನೀವೆಷ್ಟು ಧೈರ್ಯವಂತರು. ನೀವಂತೂ ಅವನ್ನ ಹಿಡ್ಕೊಂಡೇ ಬಿಟ್ಟಿದ್ರಿ. ಸರ್, ಒಂದ್ ಚಿಕ್ಕ ಇಂಟರ್ವ್ಯೂ ತಗೊಳ್ಳ ಪ್ಲೀಸ್? ಅಯ್ಯೋ ತಾಯಿ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲಿ ನೋಡಿ, ಈಗ ಕುತುಬ್ ಮಿನಾರು ಇಲ್ಲ. ನೀವು ನಮ್ದೇನಾದ್ರೂ ಫೋಟೋ ತೆಗಿದೇ ಹೋಗಿದ್ದಿದ್ರೆ ಎಲ್ಲ ಸರಿಯಾಗಿ ಹೋಗ್ತಾ ಇತ್ತು. ದಯವಿಟ್ಟು ಹೊರಟೋಗಿ ಇಲ್ಲಿಂದ. ಇನ್ಯಾವತ್ತೂ ನೀವು ನಮ್ಮ ಸಹವಾಸಕ್ಕೆ ಬರಬೇಡಿ. ಹೊರಟೋಗಿ ಅಂತ ಹೇಳಿದ್ನಲ್ಲ, ಹೋಗಿ. ಸಾರಿ, ಇನ್ಯಾವತ್ತೂ ನಿಮ್ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಸಾರಿ. ನಾನಂತೂ ಮೋಟು ದೊಡ್ಡ ಫ್ಯಾನ್, ಅದಕ್ಕೆ ಈ ಸ್ಟೋರಿ ಕವರ್ ಮಾಡ್ಬೇಕು ಅನ್ಕೊಂಡೆ. ಸಾರಿ.
ಅಯ್ಯೋ ಪತ್ಲು ನೀ ಎಂತ ಕೆಲಸ ಮಾಡ್ಬಿಟ್ಯೋ ಪಾಪ ಹೋಗಿ ಹೋಗಿ ಹಂಗಿಸ್ನ ಅಳಿಸ್ಬಿಟ್ಯಲ್ಲೋ. ಏ ಮಟ್ಟು ನೀ ಏನು ಮಾತಾಡಬೇಡ ಕಣ, ಇಲ್ಲಿಂದ ಮೊದಲು ನಡಿಯ. ನಂಗೆ ಸ್ವಲ್ಪ ಯೋಚನೆ ಮಾಡಕ್ ಬಿಡ. ಈಗೇನ್ ಮಾಡೋದು? ಡಾಕ್ಟರ್ ಜಟ್ಕಾ ಅವ್ರ ಗ್ಯಾಜೆಟ್ ಕೂಡ ಹೊಡೆದಾಕ್ಬಿಟ್ನಲ್ಲ ಅವನು. ಸದ್ಯ ಒಳ್ಳೇದಾಯ್ತು, ಡಾಕ್ಟರ್ ಜಟ್ಕಾ ಅವರು ಫ್ಲೈಯಿಂಗ್ ಮೋಡ್ ನ ಆನ್ ಮಾಡ್ಬಿಟ್ಟಿದ್ದಾರೆ. ಈಗ ನಾವು ಹೋಗಿ ಅವನ್ನ ಖಂಡಿತವಾಗ್ಲೂ ಹಿಡ್ಕೋಬಹುದು. ಅಯ್ಯಮ್ಮ, ಇವಾಗ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹ್ಯಾಗ್ ನಾವು ಹುಡ್ಕೋದು? ಎಲ್ಲಿ ಬ್ಲಾಸ್ಟ್ ಮಾಡ್ತಾನೆ? ಅಮ್ಮ, ಅವನು ಯಾಕೆ ಆ ಥರ ಹೇಳ್ದ? ಆ ಮ್ಯಾನ್ಯುಮೆಂಟ್ನ ಮತ್ತೆ ನೋಡೋಕ್ಕಾಗಲ್ಲ ಅಂತ, ಅದು ನೋಡಕ್ ಕೂಡ ಹೋಗ್ತಾರೆ ಅಂತ ಹೇಳಿದ್ನಲ್ಲ. ಅವನು ಹೇಗೆ ಹೇಳ್ದ ಅಂತ ಯೋಚನೆ ಮಾಡಿ. ಅವನಲ್ಲೇ ಹೋಗ್ತಿದ್ದಾನೆ. ಯಾವ ಮ್ಯಾನ್ಯುಮೆಂಟು ಮತ್ತೆ ನೋಡೋಕ್ಕಾಗಲ್ಲ ಅಲ್ಲಿ. ಅದನ್ನ ನೋಡೋ ಜಾಗದಲ್ಲಿ ತುಂಬ ಕ್ರೌಡ್ ಇರುತ್ತೆ. ನಿನ್ನ ತಲೆ ಓಡಿಸಿ. ಇನ್ನು ಉಳಿದಿರೋದು ಬರೀ 19 ಗಂಟೆ ಮಾತ್ರ. ಯೋಚನೆ ಮಾಡಿ. ಪತ್ಲು, ಅಕಸ್ಮಾತ್ ತಾಜ್ ಮಹಲ್ ಡೆಲ್ಲಿಲಿ ಏನಾದ್ರು ಇದ್ದಿದ್ರೆ ಅದನ್ನ ನಾನು ಹೊಡೆದಾಕ್ ಕೊಡ್ತಿದ್ದ ಕಣೋ. ಆದ್ರೆ ಅದು ಆಗ್ರಾದಲ್ಲಿದೆ. ಡೆಲ್ಲಿ ಒಳಗೆ ಬೇರೆ ಏನಿರಬಹುದು ಅಂತ. ಎಸ್ ಮಟು, ತಾಜ್ ಮಹಲ್ ಅಂತ ಮ್ಯಾನ್ಯುಮೆಂಟು. ಅದನ್ನ ಒಂದ್ಸರಿ ಹೊಡೆದಾಕಿದ್ಮೇಲೆ ಮತ್ತೆ ಅದನ್ನ ಸರಿ ಮಾಡಕ್ಕಾಗಲ್ಲ. ಆಮೇಲೆ ಅದನ್ನ ನೋಡಕ್ಕೆ ಪೂರ್ತಿ ಪ್ರಪಂಚದಿಂದ ಜನಗಳು ಬರ್ತಾ ಇರ್ತಾರೆ. ಅವ್ನು ತಾಜ್ ಮಹಲ್ಗೆ ಹೋಗ್ತಾನೆ. ನಡೀರಿ, ಆಗ್ರಾ ರೂಟಲ್ಲಿ ಹೋಗೋಣ. ಡಾಕ್ಟರ್ ಸುಬ್ರಹ್ಮಣ್ಯ ಅವ್ರು ಕೂಡ ಹೇಳ್ಬಿಡೋಣ. ನಡಿ ನಡಿ, ಇನ್ಮೇಲೆ ಇದೆ ನಿನ್ ಮನೆ. ಇನ್ಮೇಲೆ ಜೀವನ ಪೂರ್ತಿ ನೀನ್ ಇಲ್ಲೇ ಇರ್ಬೇಕು. ನನಗೆ ಬೇಗ ಊಟ ಕೊಟ್ಬಿಡಿ. ಮತ್ತೆ ನಿಮಗೆ ಊಟ ಕೊಡಕ್ಕಾಗತ್ತೋ ಇಲ್ವೋ ಅಂತ. ಏಯ್ ನಿಲ್ಸು, ನೀನ್ ಯಾಕೆ ಇಷ್ಟೊಂದು ನಗ್ತಾ ಇದ್ಯಾ? ನೀನು ಈ ಜೈಲ್ನ ನೋಡ್ತಾ ಇದ್ರೆ ನೀನ್ ಇಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ಯಾ? ಅಕಸ್ಮಾತ್ ಗೋಡೆನ ಹೊಡೆದ್ರು ಕೂಡ ಈ ಐಲ್ಯಾಂಡ್ ಇಂದ ನೀನ್ ಅದ್ ಹೇಗ್ ತಪ್ಪಿಸ್ಕೋತೀಯ? ನಾನು ಇವತ್ತಿನವರೆಗೂ ಯಾವುದೇ ಜೈಲಲ್ಲೇ 24 ಗಂಟೆನೂ ಇರ್ಲೇ ಇಲ್ಲ. ಇದ್ರು ನಾನು ಇಷ್ಟದಂತೆ ಇರ್ತೀನಿ. ಊಟ ಚೆನ್ನಾಗಿದ್ರೆ ಇದ್ಬಿಡ್ತೀನಿ. ಇಷ್ಟ ಇಲ್ಲ ಅಂದ್ರೆ ಇಲ್ಲಿಂದ ಖಂಡಿತ ಎಸ್ಕೇಪ್ ಆಗೋಗ್ಬಿಡ್ತೀನಿ. ಏನಂದೆ ಓಡೋಗ್ತೀನಿ ಅಂತನ? ಅದ್ ಹೇಗ್ ಓಡೋಗ್ತೀಯ ನೀನು? ಹಂಗೆಲ್ಲ ವಿಷಯ ನಿಮ್ಗೆ ಹೇಳಕ್ಕಾಗತ್ತಾ? ಹಾಗಾದ್ರೆ ನೀನು ನಿನ್ ಜೊತೆ ಕರ್ಕೊಂಡು ಹೋದ್ರೆ ನಾನ್ ನಿನಗೆ 100 ಕೋಟಿ ರೂಪಾಯಿ ಕೊಡ್ತೀನಿ. ಏನು 100 ಕೋಟಿ ರೂಪಾಯಿ ನನಗೆ ನೀನ್ ಕೊಡ್ತಾ ಇದೀಯಾ? ಐಡಿಯಾನೋ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನೀನೇನಾದ್ರೂ 100 ಕೋಟಿ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳೋ. ನಾನ್ ಮಾಡೋ ಕೆಲ್ಸ ಕೆಟ್ಟದಿರ್ಬೋದು, ಆದ್ರೆ ಅದನ್ನ ನಿಯತ್ತಾಗೆ ಮಾಡ್ತೀನಿ. ಹೇಳು, ನಿನಗೊಪ್ಗೆನಾ? ನನಗೊಪ್ಪಿಗೆ ಇದೆ. ತಗೋ ಇದನ್ನ. ಇದೇನಿದು? ಇವತ್ತು ಇಲ್ಲಿ ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಹತ್ರ 20 ದೇಶದ ಲೀಡರ್ಸ್ ಬರ್ತಿದ್ದಾರೆ. ಅವ್ರ ಮುಂದೆ ನಮ್ಮ ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಡಾಕ್ಟರ್ ಸುಬ್ಬು ವೆಪನ್ ನ ಪ್ರೆಸೆಂಟೇಷನ್ ಮಾಡ್ತಾರೆ. ದೇಶ ವಿದೇಶದಿಂದ ಬಂದಿರುವಂತ ಎಲ್ಲ ಲೀಡರ್ಸ್ಗಳಿಗೂ ಸ್ವಾಗತ ಕೋರುತ್ತಿದ್ದೇನೆ. ಈ ಸತಿ ನೀವು ನನ್ನನ್ನ ತಡೆಯೋದಕ್ಕಾಗಲ್ಲ. ಎಲ್ರನ್ನು ಮುಗಿಸ್ಬಿಡ್ತೀನಿ ಗಿಟಾರ್ ಬಾರಿಸ್ತಾ. ಓಕೆ, ಬೇಗ ಬಾ. ಕೈದಿ ತಪ್ಪಿಸ್ಕೋತಾ ಇದ್ದಾನೆ. ಎಲ್ರನ್ನೂ ಅಲರ್ಟ್ ಮಾಡಿ. ರೆಡಿ. ನಿಂತ್ಕೊಳ್ಳಿ ನೀವಿಬ್ರು. ನಿಮ್ ಕೈಗಳನ್ನ ಮೇಲೆತ್ತಿ. ನೋಡ್ತಾ ಇರು. ನೋಡಿ ಹೋಗೋಣ. ವಾವ್, ನಾಟ್ ಬ್ಯಾಡ್. ಅಲ್ಲ, ನನಗೆ ಹೇಳು, ನೀನ್ ಅಷ್ಟೈಟು ಹೇಗಿರುತ್ತೆ ಅಂತ. ಇದು ನಮ್ಮ ಡಾಕ್ಟರ್ ಜಟ್ಕಾ ಅವರ ಗ್ಯಾಜೆಟ್ ಕಮಾಲ್ ಕಡೆಯ.
ಅಲ್ಲ ನನಗದ್ರ ಬಗ್ಗೆ ಹೇಳು. ನಾನೇನ್ ಹೇಳಿ, ತಗೋ ನಿಮ್ ಕಡೆಯವ್ರಿಗೆಲ್ಲ ಫೋನ್ ಮಾಡಿ ಹೇಳು ನಾನು ಫ್ರೀ ಆಗ್ಬಿಟ್ಟಿದ್ದೀನಿ ಅಂತ. ಕೈದಿ ಓಡೋಗ್ತಿದ್ದಾನೆ. ಕೋಸ್ಟ್ ಗಾರ್ಡ್ಗೆ ಫೋನ್ ಮಾಡಿ, ಪೊಲೀಸ್ಗೆ ಫೋನ್ ಮಾಡಿ. ಬರೀ 1 ಗಂಟೆ ಮಾತ್ರ ಇದೆ. ನಮ್ಮ ಮೋಟು ಫೋನ್ ಕೂಡ ಇದುವರೆಗೂ ಬಂದೇ ಇಲ್ಲ, ಮತ್ತೆ ಬಾಬಾ ಗಿಟಾರ್ ಕೂಡ ಕಾಣಿಸ್ತಾನೆ ಇಲ್ಲ. ಮೋಟು ಟ್ರ್ಯಾಕರ್. ನನ್ನ ಗೆಳೆಯರ, ನನಗೆ ಗೊತ್ತಾಯ್ತು ನಮ್ಮ ಮೋಟುನ ಹೇಗೆ ಹುಡುಕಬೇಕು ಅಂತ. ಇಲ್ಲೋಡ ರೆಡ್ ಲೈಟ್ ಬ್ಲಿಂಕ್ ಆಗ್ತಿದೆಯಲ್ಲ, ಇದೇ ಜಾಗದಲ್ಲಿ ನಮ್ಮ ಮೋಟು ಇರ್ತಾನೆ ಗೆಳೆಯ. ಇಲ್ಲೋಡೆ. ಬರೀ 30 ಸೆಕೆಂಡ್ ಮಾತ್ರ ಬಾಕಿ ಇದೆ. ಇದ್ಕೋ. ಡಾಕ್ಟರ್ ಡ್ಯಾಂಗ್ ಜೈಲಿಂದ ತಪ್ಪಿಸ್ಕೊಂಡಿದ್ದಾರೆ. ಏನ್ ಹೇಳ್ತಿದ್ರಾ? ಹೌದು, ನಿಜವಾಗ್ಲೂ ತಪ್ಪಿಸ್ಕೊಂಡಿದ್ದಾರೆ. ಅವ್ರು ಇನ್ನೇನ್ ಬರ್ತಿರ್ತಾರೆ. ಫೈರ್ ಮಾಡಬೇಡ. ಅವರು ತಪ್ಪಿಸ್ಕೊಂಡಿದ್ರೆ ಎಲ್ಲ ದೇಶಗಳನ್ನು ಶತ್ರುಗಳನ್ನಾಗಿ ಮಾಡ್ಕೊಂಡ್ರೆ ಅದಕ್ಕೆ ಅರ್ಥ ಇರಲ್ಲ. ಎಸ್, ಪ್ಲಾನ್ ಪ್ರಕಾರ ನಮ್ಮ ಮೋಟು ಡ್ಯಾನ್ನ ಜೈಲಿಂದ ಬಿಡಿಸ್ಬಿಟ್ಟು ಸೂಪರ್ ಧಮಾಕನ್ನ ನಿಲ್ಲಿಸ್ಬಿಟ್ಟಿದ್ದಾನೆ. ಆದ್ರೆ ಗನ್ನು ಅವನ ಹತ್ರ ಇನ್ನೂ ಇದೆ. ಸ್ವಲ್ಪ ಕಾಯೋಣ. ಮೋಟು ಬದ್ಲಿ. ನಮ್ಮ ಮೋಟು ಇಲ್ಲೇ ಇಲ್ಲ, ಹತ್ತಿರದಲ್ಲೇ ಇರ್ತಾನೆ ಗೆಳೆಯ. ಆ ಮೋಟು ಎಲ್ಲಿದೆಯಾ? ನೀನು ನಮ್ಮವರು ಅಲ್ಲಿದ್ದಾರೆ, ಬೇಗ ಹೋಗು. ಇಲ್ಲ, ಅಲ್ಲಿ ನೋಡಿ ಮೋಟು. ಡಾಕ್ಟರ್ ಡ್ಯಾಂಗ್, ನೀವು ವಾಪಸ್ ಬಂದ್ರಿ. ಈಗ ನಿನ್ನ ಆಟ ಮುಗ್ದಾಗೇನೆ. ನನ್ನ ಡ್ರೆಸ್ ಅಲ್ಲಿ ಟ್ರಾನ್ಸ್ಮಿಟರ್ ಫಿಕ್ಸ್ ಆಗಿದೆ. ಮತ್ತೆ ನಮ್ ಪತ್ಲು ಪೊಲೀಸರ ಜೊತೆ ಇಲ್ಲಿಗೆ ಬರ್ತಾ ಇದ್ದಾನೆ. ನಿಮ್ಮನ್ನ ಏನ್ ಮಾಡ್ಲಿ? ನೀವ್ ಎಲ್ಲಾ ಕಡೆನೂ ಸಿಗ್ತಿರ್ತೀರಾ. ಅರೆ, ಮೋಟು ಪತ್ಲು ಜೋಡಿನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ, ಸಾಧ್ಯನೇ ಇಲ್ಲ. ಈ ಡೈಲಾಗ್ ನಿಂಗೆ ಕೇಳಿಸ್ಕೊಂಡಿರ್ಬೇಕಲ್ಲ. ನಿನಗ್ ಗೊತ್ತಲ್ವಾ ನಾವು ಕುತುಬ್ ಮಿನಾರ್ಗೆ ಏನ್ ಮಾಡಿದ್ವಿ ಅಂತ? ನೀನ್ ಯಾಕೆ ನಗ್ತಾ ಇದ್ಯಾ? ನಾವು ನೆನ್ನೆ ಕುತುಬ್ ಮಿನಾರ್ನ ರೀಕನ್ಸ್ಟ್ರಕ್ಟ್ ಮಾಡಿಬಿಟ್ವಿ. ಹೇಗೆ? ಡಾಕ್ಟ್ರಣ್ಣ, ಪಾರ್ಟಿಕಲ್ಸು ಮೋಟು ಬಟ್ಟೆಲಿ ಖಂಡಿತ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಜ್ಞಾಪಕ ಇದೆಯಾ? ಮೋಟು ಅವನ್ನ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದ. ಅಯ್ಯೋ ನಡಿಯ ಗೆಳೆಯರ, ಬೇಗ ಹೋಗಿ ಕುತುಬ್ ಮಿನಾರ್ನ ರೀಕನ್ಸ್ಟ್ರಕ್ಟ್ ಮಾಡೋಣ. ಇಲ್ಲೊಡೆಯ ಮೋಟು, 1 ನಿಮಿಷ ಇಲ್ಲ ನಿಂತ್ಕೊಳ್ಳಯ್ಯ ನೀನು. ಇಲ್ಲೊಡೆಯ ಕೆಲಸ ಹಾಗೆ ಹೋಯ್ತು. ಅರೆ, ನಿನ್ನ ಆಟ ಮುಂಚೆನೆ ಮುಗ್ದು ಹೋಗ್ತಾ ಇತ್ತು. ಆದ್ರೆ ಆ ಡಾಲಿ ನಾವು ಹೋಗ್ ಬರೋ ಜಾಗದಲ್ಲೆಲ್ಲ ಬಂದ್ಬಿಟ್ಟು ನಮ್ ತಲೆ ತಿಂತಾ ಇದ್ಲು. ಅದಕ್ಕೇನೆ ಇಲ್ಲೋಡು, ಆ ಬಾಬಾ ಗಿಟಾರು ಅದರಿಂದ ಯಾವಾಗ್ಲೂ ನಮ್ಮಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇದ್ದ. ತಲೆ ತಿನ್ನು ಅಂತ ಡಾಲಿ. ನೀನ್ ಚೆನ್ನಾಗಿ ಹೇಳ್ತಾ ಇದ್ಯಾ ಮೋಟು. ಪತ್ಲುಗೆ ಗೊತ್ತಿತ್ತು, ಆದ್ರೆ ನಿನಗಿನ್ನೂ ಅರ್ಥ ಆಗಿಲ್ಲ. ಡಾಲಿ ಇಲ್ಲಿಗೂ ಕೂಡ ಬಂದಿದ್ದಾಳೆ. ನೋಡ್ತೀಯಾ? ನೋಡು. ಇಲ್ಲೇ ಬಂದಿದ್ದೀನಿ ನೋಡು. ಡೇಂಜರಸ್ ಡಾಲಿ, ಡೇಂಜರಸ್ ಡಿ. ನೀನೇನ ಡೇಂಜರಸ್ ಡಿ ಅಂದ್ರೆ? ನನಗ್ ಗೊತ್ತಿತ್ತು ನೀವೆಲ್ರೂ ಬಾಬಾ ಹಿಂದೆ ಬಿದ್ದಿರ್ತೀರಾ ಅಂತ. ಅದಕ್ಕೆ ನಾನು ನಿಮ್ ಹಿಂದೆನೆ ಬರ್ತಾ ಇದ್ದೆ, ಅವನ್ನ ಕಾಪಾಡೋದಕ್ಕೆ ಅಂತ. ಏನೋ ಇಲ್ಲ. ಡಾಲಿ ನೋಡು, ನಾನು ಹೆಣ್ಮಕ್ಳ ಮೇಲೆ ಇದುವರೆಗೂ ಕೈ ಮಾಡಿಲ್ಲ.
ಹೋಗ ಆ ಕಡೆ. ಏಯ್ ಇಲ್ಲಿರೋದು ಡೇಂಜರ್ ಡಿ ಗೊತ್ತಾಯ್ತಾ? ಹಾ ಗೊತ್ತಾಯ್ತು ಬಿಡು ನಂಗೆ. ಹಿಡ್ಕೊಳ್ರ ಅವನ್ನ. ನೀನೀಗ ಪಾಲ ಬಿಚ್ಚಿದ್ರೆ ನಾನಲ್ಲಿರೋ ಅಷ್ಟು ದೇಶದ ಲೀಡರ್ಸ್ನ ಕತೆ ಮುಗಿಸ್ತೀನಿ. ಇಲ್ಲ ಇಲ್ಲ ಬೇಡ, ಅವ್ರಿಗೇನು ತೊಂದರೆ ಕೊಡ್ಬೇಡ ನೀನು, ಪ್ಲೀಸ್ ಪ್ಲೀಸ್. ನಾನು ನಿಂಗೇನು ತೊಂದರೆ ಕೊಡೋದಿಲ್ಲ. ಹಾ ಬೇಡ ಬೇಡ ಬೇಡ. ಕಡೆ ಇಲ್ಲಿ ಇದ್ಯಾರಿದು? ಹೆಂಗಿದಯ್ಯ ಮೋಟು? ಮೋಟು ನಿಂಗೆ ಏನಾಗಿಲ್ಲ ತಾನೆ? ಏನ ಮೋಟು? ನೀ ಬಂದ ತಕ್ಷಣ ನನ್ಗೇನು ಆಗಿಲ್ಲ ಕಣೋ. ಬಾರ ಇಲ್ಲಿ. ಈಗ ನಾ ಇವ್ರಿಗೆ ಮೋಟು ಪತ್ಲು ಜೋಡಿ ಅಂದ್ರೆ ಏನು ಅಂತ ತೋರ್ಸೇ ಬಿಡೋಣ. ಬೈ ದ ವೇ ಪತ್ಲು, ಮೀಟ್ ಡಾಲಿ ಉರ್ಫ್ ಡೇಂಜರಸ್ ಡಿ. ಹಾಯ್ ಪತ್ಲು ಅವರೇ. ಏನು? ನನಗೆ ಇವಳ ಮೇಲೆ ಮೊದ್ಲಿಂದನೂ ಅನುಮಾನ ಇದ್ದೇ ಇತ್ತು. ನೋಡ್ಕೋತೀನಿರೋ ನಿನ್ನ. ಇಲ್ಲೇ ಕೂತ್ಕೊಂಡಿರೋ ಡಿಡೇ. ನಾನು ನಿಂಗೆ ಮೊದ್ಲೇ ಹೇಳಿದೆ ತಾನೇ, ಹೆಣ್ಮಕ್ಳ ಮೇಲೆ ನಾನು ಕೈ ಮಾಡೋದಿಲ್ಲ ಅಂತ. ನೀ ನನಗೆ ಎಷ್ಟು ಬೇಕಾದ್ರೂ ಹೊಡಿ, ನಾನ್ ಮಾತ್ರ ಇಲ್ಲಿಂದ ಅಲ್ಲಾಡೋದ ಇಲ್ಲ. ಅರೇ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ನೀನು? ಹೌದಾ? ಈಗ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಓಕೆ ಡಾಲಿ ಅವರೇ, ಇನ್ನೊಂದ್ಸರಿ ಟ್ರೈ ಮಾಡಿ ನೋಡೋಣ. ಏಪ್ರಿಲ್ ಫೋಲ್ ಮಾಡ್ಬಿಟ್ಟೆ. ಅಯ್ಯಯ್ಯೋ! ಎಲ್ಲರೂ ಸರಿಯಾಗಿ ಸಿಗಾಕೊಂಡಿದ್ದೀರಾ. ಈಗ ನಡೀರಿ ಜೈಲಿಗೆ. ಎಂತ ಪಾಠ ಕಲಿಸ್ತೀನಿ ಅಂದ್ರೆ ಜೀವನ ಪೂರ್ತಿ ಮರಿಬಾರ್ದು. ನೀವೆಲ್ರೂ ಇವ್ರನ್ನ ಹಿಡಿದೇ ಬಿಟ್ಟಿದ್ದೀರಾ. ಅದು ಅಲ್ಲದೆ ಇನ್ನು ಮಿಕ್ಕಿರೋ 3 ಕಾರ್ಟ್ರಿಡ್ ಜೊತೆ. ಈಗಿದ್ರ ಜೊತೆ ಈ ಸಮ್ಮೇಳನ ಕೂಡ ಮುಗಿತಾ ಇದೆ. ಥ್ಯಾಂಕ್ ಯು ಡಾಕ್ಟರ್ ಜಟ್ಕಾ ಅಂಡ್ ಥ್ಯಾಂಕ್ ಯು ಮಿಸ್ಟರ್ ಮೋಟು ಪತ್ಲು. ನೀವು ದೇಶಕ್ಕೆ ದೊಡ್ಡ ಕೆಲಸನೇ ಮಾಡ್ಕೊಟ್ಟಿದ್ದೀರಾ. ನಾನು ಕೇಂದ್ರ ಸರ್ಕಾರದ ಹತ್ರ ಮಾತಾಡ್ತೀನಿ, ನಿಮಗೆಲ್ಲ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಬೇಕು ಅಂತ. ಅರೆ 24 ಗಂಟೆಯಿಂದನೂ ಓಡಿ 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 ಸಾಕಾಗೋಗ್ಬಿಟ್ಟಿದೆ. ನಡೀರಿ ಈಗ ಹೋಗಿ ಗರ್ಮ ಗರಂ ಸಮೋಸ ಸಕ್ಕತ್ತಾಗಿ ತಿನ್ನಾಕ್ಬಿಡೋಣ. Watch India's largest kids library only on Jio Hotstar. Download the app now.